10ನೇ ಪಾಸ್ ಅಭ್ಯರ್ಥಿಗಳಿಗೆ ಕೇಂದ್ರ ಸರ್ಕಾರದಿಂದ ಬಂಪರ್ ಉದ್ಯೋಗ ಅವಕಾಶ ಬಂದಿದೆ. SSC MTS ರಿಕ್ವೈರ್ಮೆಂಟ್ 2026 ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಅರ್ಜಿ ಹೇಗೆ ಸಲ್ಲಿಸಬೇಕು, ಯಾರು ಅರ್ಹರು, ವೇತನ ಎಷ್ಟು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. SSC MTS ರಿಕ್ವೈರ್ಮೆಂಟ್ಗೆ ಪ್ರಮುಖ ದಿನಾಂಕಗಳು ಬಂದ್ಬಿಟ್ಟು ನೋಟಿಫಿಕೇಶನ್ ಬಿಡುಗಡೆಯಾಗಿರೋದು 30 ಜೂನ್ 2026ಕ್ಕೆ ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಅರ್ಜಿ ಆರಂಭವಾಗಿರೋದು 30 ಜೂನ್ 2026ಕ್ಕೆ. ಅರ್ಜಿ ಕೊನೆಯ ದಿನಾಂಕ ಅಂದರೆ ನೀವು ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಕೊನೆಯ ದಿನಾಂಕ ಇರೋದು 31 ಜುಲೈ 2026ಕ್ಕೆ. ಇನ್ನೊಮ್ಮೆ ಕೇಳಿಸಿಕೊಳ್ಳಿ, ಅರ್ಜಿಯ ಕೊನೆಯ ದಿನಾಂಕ ನೀವು ಅಪ್ಲೈ ಮಾಡೋಕ್ಕೆ ಕ್ಲೋಸಿಂಗ್ ಡೇಟ್ ಇರೋದು 31 ಜುಲೈ 2026ಕ್ಕೆ. ನೀವು ಆದಷ್ಟು ಕೊನೆಯ ದಿನಾಂಕದವರೆಗೆ ಕಾಯದೆ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. SSC MTS ಹುದ್ದೆಗಳು ಯಾವ್ಯಾವಪ್ಪ ಅಂತಂದರೆ ಅದರಲ್ಲಿ ನಂಬರ್ 1 ಪಾಯಿಂಟ್ ಬಂದ್ಬಿಟ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಹವಾಲ್ದಾರ್, ಥರ್ಡ್ ಪಾಯಿಂಟ್ ಪಿಯಾನ್, ಫೋರ್ತ್ ಪಾಯಿಂಟ್ ಚೌಕಿದಾರ್, ನಂಬರ್ 5 ಪಾಯಿಂಟ್ ಮಾಲಿ, ನಂಬರ್ 6 ಪಾಯಿಂಟ್ ಸಫೈವಾಲ. MTS ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ಈ ಹುದ್ದೆಗೆ ನಿಮ್ಮನ್ನು ನೇಮಕಾತಿ ಮಾಡಿಕೊಂಡ್ರೆ ನೀವು ಅಲ್ಲಿ ಏನು ಕೆಲಸ ಮಾಡಬೇಕಾಗುತ್ತೆ ಅಂತ ಅಂದರೆ ಕಚೇರಿಗಳಲ್ಲಿ ವಿವಿಧ ಕೆಲಸಗಳನ್ನು ನಿರ್ವಹಿಸಬೇಕಾಗುತ್ತೆ. ಅಂದರೆ ನೀವು ಕಂಪ್ಯೂಟರ್ ಸೆಟ್ಟಿಂಗಲ್ಲಿ ವಿವಿಧ ಏನೇನು ಕೆಲಸ ಇರ್ತವೆ, ಫೈಲ್ಗಳು ಎಂಟ್ರಿ ಇದೆಲ್ಲ ಮಾಡಬೇಕಾಗುತ್ತದೆ. ಹವಾಲ್ದಾರ್ ಬಂದರೆ ಹವಾಲ್ದಾರ್ ಅಂದರೆ ಏನು? ಹವಾಲ್ದಾರ್ ಅಂದರೆ ಕಚೇರಿ ಅಥವಾ ಇಲಾಖೆಗಳಲ್ಲಿ ಕಾವಲು ಕಾಯೋದು ಮತ್ತು ಭದ್ರತೆ ಕೆಲಸ ನಿರ್ವಹಿಸೋದು. ಪಿಯೋನ ಆಗಿ ನೇಮಕಾತಿ ಮಾಡಿಕೊಂಡರೆ ಅಲ್ಲಿ ನೀವು ಕಚೇರಿಯಲ್ಲಿ ಫೈಲ್ ತರುವುದು, ಕಳುಹಿಸುವುದು ಮತ್ತು ಇತರ ಸಹಾಯಕ ಕೆಲಸಗಳನ್ನು ಮಾಡಬೇಕಾಗ್ತದೆ. ಹುದ್ದೆ 4th ಪಾಯಿಂಟ್ ಬಂದ್ಬಿಟ್ಟು ಚೌಕಿದಾರ್ ಅಂದರೆ ರಾತ್ರಿ ಕಾವಲು, ಆಸ್ತಿ ಮತ್ತು ಆವರಣದ ರಕ್ಷಣೆಯ ಕೆಲಸ ನಿರ್ವಹಿಸುವುದು. ಅಂದರೆ ನೀವು ವಾಚ್ಮ್ಯಾನ್ ಆಗಿ ಕೆಲಸ ಮಾಡೋದು, ಇದನ್ನು ನಾವು ಚೌಕಿದಾರ್ ಅಂತ ಕರೀತಾರೆ. ನಂಬರ್ 5th ಪಾಯಿಂಟ್ ಬಂದ್ಬಿಟ್ಟು ಮಾಲಿಯಾಗಿ ನಿಮ್ಮನ್ನು ನೇಮಕಾತಿ ಮಾಡಿಕೊಂಡರೆ ಅಲ್ಲಿ ನೀವು ಗಿಡಗಳಿಗೆ ನೀರು ಹಾಕುವುದು, ತೋಟದ ಆರೈಕೆ ಮಾಡುವುದು ಮತ್ತು ಗಿಡಗಳನ್ನು ಬೆಳೆಸುವ ಕೆಲಸ ಮಾಡಬೇಕಾಗ್ತದೆ. ಹುದ್ದೆ ನಂಬರ್ 6 ಲಾಸ್ಟ್ ಪಾಯಿಂಟ್, ನಿಮ್ಮನ್ನು ಸಫೈವಾಲ ಆಗಿ ನೇಮಕಾತಿ ಮಾಡಿಕೊಂಡರೆ ಅಲ್ಲಿ ನೀವು ಕಚೇರಿ ಮತ್ತು ಆವರಣವನ್ನು ಸ್ವಚ್ಛವಾಗಿ ಇಡುವುದು ಮತ್ತು ಸ್ವಚ್ಛತೆಯನ್ನು ನಿರ್ವಹಿಸುವುದು. ಈ ಹುದ್ದೆಗಳಿಗೆ ಸ್ಟಾರ್ಟಿಂಗ್ ವೇತನ ಬಂದ್ಬಿಟ್ಟು 18,000ದಿಂದ 22,000ದವರೆಗೆ ಪ್ರತಿ ತಿಂಗಳು ಇರುತ್ತದೆ. ಜೊತೆಗೆ DA, HRA ಹಾಗೂ ಇತರ ಭತ್ಯೆಗಳು ಇರ್ತವೆ. ಕೇಂದ್ರ ಸರ್ಕಾರದ ಉದ್ಯೋಗ ಅವಕಾಶವಾಗಿರುವುದರಿಂದ ಉತ್ತಮ ವೇತನ ಮತ್ತು ಸೌಲಭ್ಯಗಳು ದೊರೆಯುತ್ತವೆ. ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಎಂದರೆ ನಾನು ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಕೂಡ ಹಾಕಿರ್ತೀನಿ. ಅದನ್ನು ನೀವು ನೋಡಿಕೊಂಡು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿಕೊಂಡು ಆ ಪೇಜ್ ಸರ್ಚ್ ಮಾಡಿದಾಗ ಅವಾಗ ಪೇಜ್ ಓಪನ್ ಆಗುತ್ತೆ. ಆವಾಗ ನೀವು ಫಾರಮ್ನೆಲ್ಲ ಫಿಲಪ್ ಮಾಡ್ಬೋದು. ಇವಾಗ ಮೊದಲು ಏನು ಮಾಡಬೇಕು ಅಂತಂದರೆ SSC ಅಧಿಕೃತ ವೆಬ್ಸೈಟ್ ತೆರೆಯಿರಿ, ನೋಂದಣಿ ಮಾಡಿ, ಅರ್ಜಿ ಫಾರಮ್ಗೆ ಭರ್ತಿ ಮಾಡಿ, ದಾಖಲೆಗಳನ್ನು ಅಪ್ಲೋಡ್ ಮಾಡಿ, ಶುಲ್ಕ ಪಾವತಿ, ಅರ್ಜಿ ಸಲ್ಲಿಸಿ. ಇದಕ್ಕೆ ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತದೆ ಎಂದರೆ ನಂಬರ್ 1 ಪಾಯಿಂಟ್ ಬಂದ್ಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸೆಕೆಂಡ್ ಪಾಯಿಂಟ್ ಇದು ಹವಾಲ್ದಾರ್ ಹುದ್ದೆಗೆ ಮಾತ್ರ PET ಅಥವಾ PST ಟೆಸ್ಟ್ ಇರುತ್ತದೆ. ಸೊ ಹಾಗಾಗಿ ಲಿಖಿತ ಪರೀಕ್ಷೆಗೆ ಉತ್ತಮವಾಗಿ ತಯಾರಿ ನಡೆಸಿ. 10ನೇ ಪಾಸ್ ಅಭ್ಯರ್ಥಿಗಳಿಗೆ ಇದು ಒಂದು ಒಳ್ಳೆಯ ಅವಕಾಶವಾಗಿದೆ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಯಾರೆಲ್ಲ ಈ ಉದ್ಯೋಗಕ್ಕಾಗಿ ಕಾಯುತ್ತಿದ್ದೀರಾ, ಲಾಸ್ಟ್ ಡೇಟ್ವರೆಗೂ ಕಾಯಕ್ಕೆ ಹೋಗ್ಬಿಡಿ, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಇಂತಹ ಸರ್ಕಾರಿ ಉದ್ಯೋಗ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.